ರಾಜ್ಯ ಸರ್ಕಾರದಲ್ಲಿ ದಿನದಿಂದ ದಿನಕ್ಕೆ ಬೇರೆ ಬೇರೆ ಇಲಾಖೆಗಳಲ್ಲಾಗಿರ್ಬೋದು ಎಲ್ಲ ಕಡೆ ಬೆಲೆ ಏರಿಕೆಗಳು ಆಗ್ತಾನೆ ಇದೆ. ಇದನ್ನ ತೀವ್ರವಾಗಿ ವಿರೋಧ ಮಾಡುತ್ತಿರುವ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಮಾತಾಡ್ತಾನೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಭರತ್ ಶೆಟ್ಟಿ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಯೂನಿಟ್ಗೆ 36 ಪೈಸೆ ಬೆಲೆ ಏರಿಕೆ ಮಾಡಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕಾಂಗ್ರೆಸ್ ಸರ್ಕಾರ ಕರೆಂಟಿನ ರೇಟನ್ನು ಈ ವರ್ಷ 36 ಮಾಡಿದೆ, ಬರುವ ವರ್ಷ 35 ಅಂತ ಲೆಕ್ಕ ಹಾಕೊಂಡಿದೆ. 3 ವರ್ಷದಲ್ಲಿ 36, 35, 34 ಪೈಸವನ್ನ ಏರಿಕೆಯನ್ನು ಇವಾಗಲೇ ಡಿಸೈಡ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಗೌರ್ಮೆಂಟಿನ ಒಂದು ಭಾಗ ಇರ್ತದೆ. ಗ್ರಾಜ್ಯುಟಿ ಮತ್ತು ಪೆನ್ಷನ್ ಕೊಡುವಂಥ ಸಂದರ್ಭದಲ್ಲಿ ಗೌರ್ಮೆಂಟಿನ ಒಂದು ಪಾಲು ಇರ್ತದೆ. ಆ ಗೌರ್ಮೆಂಟಿನ ಪಾಲನ್ನು ಗೌರ್ಮೆಂಟಿಗೆ ಕೊಡ್ಲಿಕ್ಕಾಗದೆ ಆ ಹೊರೆಯನ್ನು ನಮ್ಮ ಮೇಲೆ ಹೇರಿಸಿದ್ದಾರೆ, ಗ್ರಾಹಕರ ಮೇಲೆ ಹೇರಿಸಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆಗೆ ಬರೆ ಎಳೆದಿದ್ದಾರೆ. ಪುನಃ ಈ ದುಡ್ಡನ್ನು ಈ 35 ಪೈಸೆ ಏನು ಇನ್ಕ್ರೀಸ್ ಮಾಡಿದ್ದಾರೆ, ಈ ವರ್ಷ 36 ಪೈಸೆ ಏನು ಇನ್ಕ್ರೀಸ್ ಮಾಡಿದ್ದಾರೆ, ಅದು ಸರ್ಕಾರ ಭರಿಸಬೇಕು. ಸರ್ಕಾರದ ಭಾಗದ ಗ್ರಾಜ್ಯುಟಿ ಮತ್ತು ಪೆನ್ಷನ್ ಸರ್ಕಾರದ ಭಾಗ, ಆ ಬರೆ ಅಂತ ನಮ್ಮ ಮೇಲೆ ಹೊಡಿತಾ ಇದ್ದಾರೆ. ಇದು ಪ್ರತಿಯೊಂದು ಗ್ಯಾರಂಟಿ ಕೊಡ್ತೇನೆ ಅದು ಇದು ಅಂತ ಹೇಳಿ ಪುನಃ ಕರ್ನಾಟಕ ರಾಜ್ಯದ ಜನರ ಮೇಲೆ ತೆರಿಗೆಯ ಬರೆಯನ್ನು ಹೇಗೆ ಎಳಿತಾ ಇದ್ದಾರೋ, ಇದು ಅದರ ಒಂದು ಭಾಗವಾಗಿ ಮತ್ತೊಂದು ಬೆಲೆಯನ್ನು ಇವತ್ತು ಸರ್ಕಾರ ಎಳೆದಿದೆ. ಸರ್, ನಿಮ್ಮ ಆರೋಪ ಗ್ಯಾರಂಟಿಗಳಿಗೋಸ್ಕರ ಈ ರೀತಿ ಬೆಲೆ ಏರಿಕೆಗಳು ಮಾಡ್ತಿದೆ ಅಂತನಾ? ಸರ್ಕಾರದ ಭಾಗವನ್ನು ಅವ್ರು ಯಾಕೆ ಕೊಡ್ತಾ ಇಲ್ಲ? ಹಾಗಾದ್ರೆ ಸರ್ಕಾರದ ಪಾಲದು, ಸರ್ಕಾರ ಪಾಲು ಗ್ರಾಜ್ಯುಟಿ ಮತ್ತು ಪೆನ್ಷನ್ಲಿ ಸರ್ಕಾರ ಇಷ್ಟು ಕೊಡ್ಬೇಕಂತ ಇರ್ತದೆ, ಕೊಡಬೇಕು. 4,500 ಕೋಟಿ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ. ಸರ್ಕಾರ ಕೊಡಬೇಕು. ಪುನಃ ಟೋಟಲ್ ಆಗಿ 3 ವರ್ಷದಲ್ಲಿ 8,500 ಕೋಟಿ ಹತ್ರ ಇದು ಕಲೆಕ್ಷನ್ ಆಗ್ತದೆ. ಈ ಕಲೆಕ್ಷನ್ ದುಡ್ಡು ಮೂಲಕ ಅವರು ಈ ಪೆನ್ಷನ್ ಮತ್ತು ಗ್ರಾಜ್ಯುಟಿ ಯಾರೆಲ್ಲ ವರ್ಕರ್ಸ್ ಇದ್ದಾರೆ ಎಸ್ಕಾಂ ಮತ್ತು ಕೆಪಿಟಿಸಿಯಲ್ಲಿ, ಆ ವರ್ಕರ್ಸಿಗೆ ಅದನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕೊಡಬೇಕಾದ ಕರ್ತವ್ಯ ಟ್ರೆಜರಿಯಿಂದ ಕೊಡಬೇಕು, ಗವರ್ಮೆಂಟ್ ಸರ್ಕಾರ ಕೊಡಬೇಕು. ಈ ಟ್ರೆಜರಿಯಿಂದ ದುಡ್ಡು ಕರ್ಲಿಕ್ಕೆ ನೀವು ಜನರ ದೊರಡೆ ಮಾಡ್ತೀರಾ ಅಂತ ಹೇಳಿದ್ರೆ? ಸರ್, ಮತ್ತೆ ಇನ್ನೊಂದು ಡಿಫೆಂಡ್ ಕೂಡ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ವಿದ್ಯುತ್ ಅಂದ್ರೆ ಈಗಾಗಲೇ ಏನು ಗೃಹಜ್ಯೋತಿ ಅವ್ರ ಸ್ಕೀಮ್ ಕೂಡ ಕೊಡ್ತಿದ್ದಾರೆ. 200 ಯೂನಿಟ್ಗಿಂತ ಒಳಗೆ ಬಳಕೆ ಮಾಡೋರಿಗೆ ಈ ವಿದ್ಯುತ್ ದರ ಏರಿಕೆ ಬೀಳೋದಿಲ್ಲ. 200 ಯೂನಿಟ್ಗಿಂತ ಹೆಚ್ಚು ಯೂಸ್ ಮಾಡೋರ್ಗೆ ಮಾತ್ರ ಈ ವಿದ್ಯುತ್ ದರ ಅಂತ ಹೇಳ್ತಿದ್ದಾರೆ ಏರಿಕೆ. ಯಾರು ಬಿಲ್ ಕೊಡ್ತಾ ಇದ್ದಾರೆ ಅವರಿಗೆ ಬೀಳೋದಲ್ಲ, ಯಾರು ಬಿಲ್ ಕೊಡ್ತಾ ಇದ್ದಾರೆ ಆ ದರ ಆ ಏರಿಕೆ ಬಂದೇ ಬರ್ತದೆ. ಇವನ್ನು ರೈತರ ಪಂಪ್ಸೆಟ್ ಅನ್ನ ಬಿಡ್ಲಿಲ್ಲ ಇವರು. ಇದರಲ್ಲಿ ರೈತರ ಪಂಪ್ಸೆಟ್ ಮೇಲೆ ಸಹ ತೆರಿಗೆನ ಹಾಕಿದ್ದಾರೆ. ಸರ್, ಮತ್ತಿನ್ನೊಂದು ಅಲ್ಪಸಂಖ್ಯಾತರ ಮೀಸಲಾತಿ ಏನು ವಿರೋಧ ಕೂಡ ನೀವು ವ್ಯಕ್ತಪಡಿಸ್ತಿದ್ರೆ, ಅದಕ್ಕೂ ಕೂಡ ಡಿಫೆಂಡ್ ಮಾಡ್ಕೋತಿದ್ದಾರೆ. 2Bಯಲ್ಲಿ ಬರೀ ಮುಸ್ಲಿಂ ಅವರು ಒಬ್ಬರೇ ಬರೋದಿಲ್ಲ, ಬೇರೆ ಜಾತಿಗಳು ಕೂಡ ಬರುತ್ತೆ. ಯಾಕೆ ಬಿಜೆಪಿ ಸರ್ಕಾರ ವಿರೋಧ ಮಾಡ್ತಿದೆ ಅಂತ ಒಂದು ಡಿಫೆಂಡ್ ಕೂಡ ಮಾಡ್ಕೋತಿದ್ದಾರೆ. 2Bಯಲ್ಲಿ ಮುಸ್ಲಿಮ್ಸ್ ಮಾತ್ರ ಬರೋದು, 2Bಯಲ್ಲಿ ಬೇರೆ ಜಾತಿ ಬರೋದಾದ್ರೆ ಯಾರು ಬರ್ತದೆ ಅಂತ ಹೇಳಿ ಅವರು. ಕ್ಯಾಟಗರಿ 1 ಅಲ್ಲಿ, ಕ್ಯಾಟಗರಿ 2A ಅಲ್ಲಿ, ಕ್ಯಾಟಗರಿ 2B ಅಲ್ಲಿ, ಕ್ಯಾಟಗರಿ 3A ಅಲ್ಲಿ ಯಾವುದೆಲ್ಲ ಬರ್ತದೆ ಅಂತ ಲಿಸ್ಟ್ ಇದೆ. ಎಕ್ಸ್ಕ್ಲೂಸಿವ್ಲಿ 2B ಮುಸ್ಲಿಮ್ಸ್ಗೆ ಮಾತ್ರ ಇರುವಂತದ್ದು. ಆ ಸ್ಕೀಮನ್ನು ಅವರು ಮುಸ್ಲಿಮ್ಸ್ಗೋಸ್ಕರ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಓಪನ್ ಆಗಿ ಹೇಳಲಿಲ್ಲ ಹಾಗಾದ್ರೆ ಯಾವುದೆಲ್ಲ ಬರ್ತದೆ ಅಂತ. ಅದು ಮೊನ್ನೆ ಅವರಿಗೆ ಮಾಹಿತಿ ಇಲ್ಲ, DK ಶಿವಕುಮಾರ್ ಅವರಿಗೆ. ಅವ್ರು ಹೇಳಿದ್ದು ಅದನ್ನು, ಆ ಮಾತನ್ನು. ಅದು ಸರಿಯಲ್ಲ. 2B ಎಕ್ಸ್ಕ್ಲೂಸಿವ್ಲಿ ಮುಸ್ಲಿಮ್ಸ್. ಸರ್, ಮತ್ತೆ ಇನ್ನೊಂದು ಕೂಡ ಬೇರೆ ಬೇರೆ ರೀತಿಯಾಗಿ ಈಗೆಲ್ಲ ಏನು ಬೆಲೆ ಏರಿಕೆಗಳಿರ್ಬೋದು, ಎಲ್ಲ ಏನು ವಿಚಾರಗಳು ನಡೀತಿದೆ, ಎಲ್ಲದಕ್ಕೂ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದ್ ಕಡೆ ಡಿಫೆಂಡ್ ಮಾಡ್ಕೋತಿದೆ. ಈ ಬೆಲೆ ಏರಿಕೆನ ವಿರೋಧಿಸಿ ನೀವೇನಾದ್ರೂ ಮತ್ತೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸ್ತೀರಾ? ಸದನದೊಳಗೆ ಯಾವ ರೀತಿ ಹೋರಾಟ ಇರುತ್ತೆ, ಹೊರಗೆ ಯಾವ ರೀತಿ ಹೋರಾಟ? ಬೆಲೆ ಏರಿಕೆ ವಿರುದ್ಧ ಸದನದ ಒಳಗೆ ಮತ್ತು ಸದನದ ಹೊರಗೆ 3 ವರ್ಷದಿಂದ ಸಹ ನಾವು ಇದನ್ನೇ ಮಾಡ್ತಾ ಇದ್ದೇವೆ. 3 ಬಜೆಟ್ ಅಲ್ಲಿ ಸಹ ಇದೇ ವಿಷಯ. ಒಂದು, ನೀವು ಸರ್ಕಾರವನ್ನು ದೂರುದು; ಎರಡನೇದು, ನೀವು ಸಾಲವನ್ನು ತೆಗೆದುಕೊಳ್ಳುವುದು; ಮತ್ತು ಡೆಫಿಸಿಟ್ ಏನು ಬರ್ತದೆ ಅದನ್ನು ಸರಿದೂಗಿಸಲಿಕ್ಕೆ ಜನರ ಮೇಲೆ ತೆರಿಗೆ ಬರವನ್ನು ಹೆಚ್ಚು ಮಾಡುವುದು, ತೆರಿಗೆ ಬರೆಯನ್ನು ಎಳೆಯುವುದು. ಇದನ್ನೇ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಖಂಡಿತ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ, ಇನ್ನು ಮುಂದೆ ಸಹ ಮಾಡ್ತೇವೆ. ಸರ್, ಮತ್ತಿನ್ನೊಂದು, ರಾಮನಗರ ಅಂದ್ಬಿಟ್ಟು ಏನು ಜಿಲ್ಲೆ ಇತ್ತು ಅದನ್ನ ಬೆಂಗಳೂರು ದಕ್ಷಿಣ ಮಾಡೋದಕ್ಕೆ ಈಗಾಗಲೇ ಕ್ಯಾಬಿನೆಟ್ನಲ್ಲೂ ಕೂಡ ನಿರ್ಧಾರ ಮಾಡಿ ಕೇಂದ್ರ ಕೂಡ ಪತ್ರಗಳನ್ನ ಕಳಿಸಿದ್ರು. ಆ ಕೇಂದ್ರದಿಂದ ಮತ್ತೆ ರೆಡ್ ಸಿಗ್ನಲ್ ಕೊಟ್ಟು ಪತ್ರ ವಾಪಸ್ ಕಳಿಸಿದ್ದಾರೆ. ಅದಕ್ಕೆ ಮತ್ತೆ DK ಶಿವಕುಮಾರ್ ನಾವು ರಾಮನಗರ ಮಾಡ್ತೀವಿ, ಹೆಂಗ್ ಮಾಡೋದು ನಮಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಅದು ಪ್ರೊಸೀಜರ್ ಅಲ್ಲಿ ಏನಾಗಿದೆ ನೀವು ಹೇಳಿದ್ರಿ ಈಗ. ಆದ್ರೆ ಈ ರಾಮನಗರ ಹೆಸರು ಚೇಂಜ್ ಮಾಡುವಂತ ವಿಷಯದಲ್ಲಿ DK ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ನಾನು ರಿಯಲ್ ಎಸ್ಟೇಟ್ ಮಾಡುವುದಂತ ಅವ್ರು ಒಪ್ಕೊಂಡಿದ್ದಾರೆ. ನನಗೆ ಮದ ಬಂದಿದೆ, ನನಗೆ ತಲೆಗೇರಿದೆ, ಅಹಂಕಾರ ತಲೆಗೆ ಹೋಗಿದೆ ಅಂತ ಒಪ್ಕೊಂಡಿದ್ದಾರೆ. ಜನ ಯಾರಿಗೆ ಮದ ಬಂದಿದೆ, ಯಾರಿಗೆ ಹೇಗೆ ಇಳಿಸಬೇಕು ಜನರಿಗೆ ಗೊತ್ತಿದೆ. ಜನ ತೋರಿಸ್ತಾರೆ ಅವರಿಗೆ. ಇದಾಗಿತ್ತು ಶಾಸಕರಾದಂಥ ಭರತ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.